ನೀರು ಹೋಗೋದಕ್ಕೆ ಫಸ್ಟ್ ನೀರು ಹೋಗಕ್ಕೆ ಮಾಡಿ ಎಷ್ಟು ದಿನ ಮಾಡ್ತೀರಾ? 10 days ಬರ್ಕೊಳ್ಳಿ. ಸೊ 10 ದಿನದೊಳಗೆ ಸರ್ ಈಗ ಅವರೇನ ಟೈಮ್ ತೊಗೊತಾ ಇದ್ದಾರೆ. ನಾನು ಬರ್ಕೊತೀನಿ, ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ಅವ್ರ ಮೇಲೆ. ಈಗ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. 10 ದಿನದೊಳಗೆ ಅವರು 15 ದಿನವೇ ಕೊಡೋಣ, 1 ತಿಂಗಳೇ ಕೊಡೋಣ. ಅದು 1 ಮಂತ್ ಕೊಡ್ತೀನಿ. 10 ದಿನ ಸುಮ್ಮನೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡಿ ಹೇಳ್ಬಿಡೋದು, ಬುರುಡೆ ಹೊಡಿಯೋದು ಬೇಡ. ನನಗೆ ಬುರುಡೆ ಬೇಡ. ಯಾರಾದರೂ ಅಷ್ಟೇ ಆಫೀಸರ್ಸು ಬುರುಡೆ ಬಿಡಬೇಡ್ರಿ. ನಿಮಗೆ ಎಷ್ಟು ದಿನ ಬೇಕಾಗುತ್ತೆ ಆ್ಯಕ್ಚುಲಾಗಿ ಅಷ್ಟು ಟೈಮ್ ತೊಗೊಳ್ಳಿ. ಅಷ್ಟು ಟೈಮ್ ತೊಗೊಂಡು ಕರೆಕ್ಟಾಗಿ ಮಾಡಿ. ಅಷ್ಟು ದಿನದೊಳಗೆ ಮಾಡಲಿಲ್ಲ ಅಂತಂದರೆ ನಾನು ಆ್ಯಕ್ಷನ್ ತೊಗೋತೀನಿ ಅಷ್ಟೇ. ಗೊತ್ತಾಯ್ತಾ? ಇದು ಸಾರ್ವಜನಿಕರಿಗೋಸ್ಕರ ಇರೋದು, ಯಾರ್ದೇನು ಮನೆಯದು ಕೊಡೋಲ್ಲ. ಅರ್ಥ ಆಯ್ತಲ್ಲಪ್ಪ? ಗೊತ್ತಾಯ್ತಾ? ಇದನ್ನು ಕ್ಲೀನ್ ಮಾಡಿ ನನಗೆ ಫೋಟೋ ವಿಡಿಯೋ 1 ತಿಂಗಳೊಳಗೆ ನೀವು ಕಳಿಸಿದ್ರೆ ನಿಮ್ಮ ಮೆಗನಿಸ್ಟ್ ಕೇಸ್ ಕಂಟ್ರೋಲ್ ಮಾಡಿ, ನಿಮ್ಮ ಜೂರಿಸ್ಡಿಕ್ಷನ್ ಏನಿದೆ ಅದನ್ನು. ಅರ್ಥ ಆಯ್ತಾ? ಫಸ್ಟ್ ಅದನ್ನು ಮಾಡಿ. ಇವರು ಇಂಜಿನಿಯರ್ ವಾಪಸ್ ಹೋಗಕ್ಕ ಅಲ್ಲ, ಅವ್ರು ಅಲ್ಲಿ ಮುಂದೆ ಇಳಿದ್ರೆ ಇದ್ರ ಹತ್ರ ಅಲ್ಲಿ ಇಳಿದ್ರೆ ಅವರು ಇಲ್ಲ. ಈಗೆಲ್ಲ ನಿಮ್ಮ ಎಲ್ಲ ಹೇಳಿದ್ದಾರೆ. ಈಗ 300 ಎಲ್ಲ ಹೇಳಿದ್ದಾರೆ. ನೀವು ಓಡಾಡೋದಕ್ಕೆ ಸಾಧ್ಯ. ಟೆಂಪ್ರರಿ ಬಂದು ಕ್ರಿಯೇಟ್ ಮಾಡಕ್ಕೆ ಮಾಡಿದ್ರೆ ಸ್ಕೂಲ್ ಅವಾಯ್ಡ್ ಆಗುತ್ತೆ ಸರ್. ಹಿಂದುಗಡೆ ಹಳ್ಳ ಹೋಗಿರೋದ್ರಿಂದ ಮಾಡಿಕೊಟ್ರೆ ಆ ಸ್ಕೂಲ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಕೊಡ್ಬೋದು. ಈಗ ಅದನ್ನು ಮಾಡಿಸಿ ಆ ಚರಂಡಿಗಳೆಲ್ಲ ಕಟ್ಕೊಂಡಿದ್ದಂತೆ ಮರಳು ತುಂಬಲಿಕ್ಕೆ ಅದನ್ನು ತೆಗೆಸಿ ಅಲ್ಲಿ ನೀರ್ಗೀರು ಹೋಗಾಗಿದ್ದರೆ ಹೋಗೋದು ಮಾಡಿ. ಶುಚಿ ಇಲ್ಲ, ಸುತ್ತಮುತ್ತ ಎಲ್ಲನೂ ತೊಂದರೆ ಆಗಿದೆ, ಹಾವುಗಳು ಅದು ಇದು ಎಲ್ಲ ಬರುತ್ತೆ ಅಂತಂದು ಹೇಳ್ತಾರೆ. ಮೈನರ್ ಇರಿಗೇಷನ್ನು ಮುನ್ಸಿಪಾಲ್ಟಿ ಇಬ್ಬರೂ ನೀವು ಸ್ಕೂಲ್ ಹತ್ರ ಹೋಗಬೇಕು. ಮೇಡಮ್ ಎಲ್ಲಿದ್ದೀರಾ? ಸ್ಕೂಲ್ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುತ್ತಲ್ವಾ? ಹಾಂ, ಅಲ್ಲಿ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಅವನು ಅಲ್ಲಿರೋ ಸ್ವಲ್ಪ ಅವ್ರದ್ದು ಸರ್ ಬಂದಾಗ ಸ್ವಲ್ಪ ಹೇಳ್ಕೊಂಡು ಸ್ವಲ್ಪ ಕರೆಕ್ಟ್ ಹೇಳಪ್ಪ. ಬಾ, ಇಲ್ಲಿ ಬಂದಕ್ಕೆ ಬಾ ಸರ್. ದಿನ ಏನಿಲ್ಲ ಅಂದ್ರೆ ಹಿಂದುಗಡೆನೇ ಆಯ್ತಾ? ಅದಕ್ಕೇನು ಮಾಡಬೇಕು ನೀವು? ಅಲ್ಲೇನ ಕಳೆ ಗಿಳೆ ಎಲ್ಲ ಬೆಳೆದಿದ್ರೆ ಕಳೆ ನಾಶಕ ಬರುತ್ತೆ. ಈಗ ಅದನ್ನು ನೋಡಿದ್ರೆ ಕಳೆ ಎಲ್ಲ ಹಾಗೆ ಸುಟ್ಟೋಗುತ್ತೆ, ಭಸ್ಮ ಆಗುತ್ತೆ, ಈಗ ಬೆಳೆಯಲ್ಲ. ಅದು ಒಂದು ಮಾಡಿ. ಎರಡನೇ ಅಲ್ಲೇನು ಕಾಲುವೆ ಹೋಗಿದೆ, ಅದು ಕಾಲುವೆ ನೀರು ಸರಿಯಾಗಿ ಹೋಗ್ತಾ ಇದೆಯಾ ಇಲ್ವಾ ನೋಡಬೇಕು. ಅಥವಾ ಅಲ್ಲೇನು ನಾವು ಕೊಳಚೆ ನೀಚೆ ಕಟ್ಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕಾಲುವೆ ಡ್ರೈನ್ ಕರೆಕ್ಟಾಗಿ ಮಾಡಿದ್ರೆ ನೀರು ಅದ್ರ ಪಾಡಿಗೆ ಹೋಗುತ್ತೆ. ಕೊಳಚೆ ನೋಡಾದ್ಮೇಲೆ ಬೇಕಾದ್ರೆ ಅದೆಲ್ಲ ಡೀಟೇಲ್ಸ್ ತಗೊಂಡು ನೀವು ಗ್ರಾಮಸ್ಥರು ಸ್ವಲ್ಪ ಸಪೋರ್ಟ್ ಮಾಡಿ ಗೊತ್ತಾಯ್ತು. ಎಲ್ಲದೂ ನೋಡ್ಕೊಂಡು ಹೋಗೋದು. ಬೇಕಾದ್ರೆ ಇವತ್ತು ಆದರೆ ಇನ್ನೊಂದ್ಸರಿ ನೋಡಿದ್ರೆ ಆಯಿತು. ಹಾಕಿದೆ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇದೇ ಟೈಮ್ಗೆ ಹಾಕಿದೆ ಹತ್ರ ಬಂದು ನೋಡ್ಕೊಂಡು ಹೋಗೋದು. ಈಗ ಇದಕ್ಕೆ ಹೋಗೋದು, ಕಾವಾಡಿ ಗಟ್ಟಿಗೆ ಹೋಗೋದು. ಹಿಡ್ಕೋಬೇಕು, ನೀವು ಕೆಲಸ ಮಾಡಿಸ್ಬೇಕು. ಪಂಚಾಯತಿ ಅಧ್ಯಕ್ಷರು ಅಂತಂದರೆ ನಿಮ್ಗೂ ಜವಾಬ್ದಾರಿ ಇರುತ್ತೆ. ಊರಿಂದ ನೋಡ್ಕೋಬೇಕು ಇರಬೇಕು. ನಿಮ್ಮ MLAಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.